ಇದು ಭ್ರಷ್ಟ ಅಧಿಕಾರಿಯ ಮಹಾಲೂಟಿಯ ಸ್ಟೋರಿ. ಬಲೆಗೆ ಬಿದ್ದ ಅಧಿಕಾರಿಗಳ ಅಕ್ರಮ ಸಂಪತ್ತಿಗೆ ಶಾಕ್. ಕೋಟಿ ಕೋಟಿ ಬೇನಾಮಿ ಆಸ್ತಿ ಕಂಡು ಕಂಗಾಲು. ಇನ್ನೊಂದೇ ಒಂದು ತಿಂಗಳಿನಲ್ಲಿ ನಿವೃತ್ತಿ ಆದ್ರೂ ಕೂಡ ಲಂಚ. ತಿಂಗಳಲ್ಲೇ ಮನೆಗೆ ಹೋಗಬೇಕಾಗಿದ್ರು ಕೂಡ ಕಾಸಿನ ಆಸೆ. ಜಗನ್ನಾಥ ಹಲಿಂಗೆ ಮನೆ ನೋಡಿ ಅಧಿಕಾರಿಗಳೇ ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ. ತಿಂಗಳು ಕಳೆದಿದ್ರೆ ಬಚಾವಾಗ್ತಿದ್ರು, ಈಗ ಅಕ್ರಮ ಸಂಪತ್ತಿನ ಜೊತೆ ಇದ್ದಾರೆ. ಕೈಕೊಟ್ಟಂತಹ ಅದೃಷ್ಟ ಅಧಿಕಾರಿ ಲೋಕಾಯುಕ್ತಕ್ಕೆ ಶಾಕ್ ಆಗಿದ್ದೆ. ಯಸ್, ಭ್ರಷ್ಟಾಚಾರ ಇವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಸ್ವಲ್ಪ ಇದ್ದವ್ರು ಈ ಕೆಲಸ ದರಿದ್ರ ಕೆಲಸ ಮಾಡಲ್ಲ. ಒಂದೇ ಒಂದು ತಿಂಗಳಿನಲ್ಲಿ ರಿಟೈರ್ಮೆಂಟ್ ಆಗಿ ಮನೆಯಲ್ಲಿ ಕುತ್ಕೋಬೇಕಾಗಿದ್ದವರು ಒಂದೇ ತಿಂಗಳಲ್ಲಿ ತಗಲಾಕೊಂಡಿದ್ದಾರೆ. ಆ ಮನೆ ನೋಡ್ರಿ ಆ ಸ್ವಾಮಿ, ಆ ಮನೇನ ಆ ಮನೆ ನೋಡೇ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಈ ದೊಡ್ಡ ತಿಮಿಂಗಲ. ಯಸ್, ಇನ್ನೇನು ಒಂದೇ ತಿಂಗಳಲ್ಲಿ ನಿವೃತ್ತಿಯಾಗಿ ಮನೆಗೆ ಹೋಗಬೇಕಾಗಿತ್ತು. ಆದರೆ ಕಾಸಿನ ಆಸೆಗೆ, ಪುಡಿಕಾಸಿನ ಆಸೆಗೆ ಬಾಯಿ ಬಿಟ್ಟು ಈಗ ಜೈಲು ವಾಸವನ್ನು ಅನುಭವಿಸ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾ ಅಧಿಕಾರಿ ಹಲಿಂಗೆ ಲೋಕೋಪಯೋಗಿ ವಿಭಾಗದ ಚೀಫ್ ಇಂಜಿನಿಯರ್ ಕೂಡ ಆಗಿದ್ರು. ನಿವೃತ್ತಿಯಾಗಲು ಇನ್ನೊಂದೇ ತಿಂಗಳು ಇತ್ತು ಅಷ್ಟೇ. ಕೇವಲ 25 ದಿನಗಳಲ್ಲೇ ನಿವೃತ್ತಿ ಆಗಬೇಕಾಗಿದ್ದಂತಹ ಹಲಿಂಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಲ್ವಾ? ಕೇವಲ 25 ದಿನ ಕಳೆದಿದ್ರೆ ಬಚಾವಾಗ್ತಿದ್ರು ಹಲಿಂಗೆಗೆ ಸೇರಿದ 5 ಕಡೆ ದಾಳಿ ನಡೆಸಿರುವಂತಹ ಅಧಿಕಾರಿಗಳು. ಸರಿ ಆಯ್ತು, ಗಪ್ಪು ಚುಪ್ಪಗೆ ಕೂತ್ಕೋಬೇಕಾಗಿತ್ತು. 25 ದಿನ ಕಳೆದಿದ್ರೆ ಆರಾಮಾಗಿ ನಿವೃತ್ತಿ ಜೀವನವನ್ನ ಕಳಿಬೋದಿತ್ತು. ಉಪ್ಪು ತಿಂದುಕೊಂಡಿದ್ದಾರೆ, ನೀರು ಕುಡಿದಿದ್ದಾರೆ. ದುಡ್ಡು ಹೊಡಿಬೇಕಾದ್ರೆ ಗೊತ್ತಿಲ್ಲದೆ ಹೋಗಿರೋದು. ಇವಾಗ ದೇವ್ರು ದಿಂಡ್ರು ಎಲ್ಲ ನೆನಪಾಗ್ತಾ ಇರ್ತಾರೆ. ನಿಮಗೆ ತಾಕತ್ತಿದ್ರೆ ಅವೆಲ್ಲ ಆಸ್ತಿಗಳು, ಅವೆಲ್ಲ ಚಿನ್ನಾಭರಣಗಳು ಎಲ್ಲಿಂದ ಬಂತು ದಾಖಲೆ ಸಮೇತ ಕೊಡಿ. ರಾಜ್ಯ ಹೆದ್ದಾರಿ ಅಭಿವೃದ್ಧಿಯ ಯೋಜನಾ ಅಧಿಕಾರಿಯಾಗಿದ್ರು ಹಲಿಂಗೆ, ಲೋಕೋಪಯೋಗಿ ವಿಭಾಗದ ಚೀಫ್ ಇಂಜಿನಿಯರ್ ಕೂಡ ಆಗಿದ್ರು ಹಲಿಂಗೆ. ಈಗ ಸಿಕ್ಕಾಕೊಂಡಿದ್ದಾರೆ. ಕಲಬುರಗಿಯ ಜಯನಗರದಲ್ಲಿರುವಂತಹ ಅಧಿಕಾರಿಯ ಮನೆ 6 ತಂಡಗಳಿಂದ ದಾಳಿ ನಡೆಸಿದ್ದಂತಹ ಅಧಿಕಾರಿಗಳು ಬೆಂಗಳೂರಿನ ನಿವಾಸದಲ್ಲೂ ಕೆಜಿ ಚಿನ್ನಾಭರಣ, ಕಲಬುರಗಿ ಮನೆಯಲ್ಲೂ ಕೂಡ ಚಿನ್ನಾಭರಣಗಳು ಪತ್ತೆಯಾಗಿದೆ. ಇನ್ನು ಸಿಗದ ಬೆಂಗಳೂರು ಮನೆಯ ಲಾಕರ್ ಕೀ, ಅಪಾರ ಪ್ರಮಾಣದ ದಾಖಲೆ ಪತ್ರಗಳು ಕೂಡ ಪತ್ತೆಯಾಗಿದೆ. ಕಲಬುರಗಿ ಆಳಂದದಲ್ಲಿ 30 ಎಕರೆ ಜಮೀನು ಕೂಡ ಇದೆ. ತಾವರಗೆರೆಯಲ್ಲೂ ಕೂಡ ಪ್ರತ್ಯೇಕ ಜಮೀನು ಪತ್ತೆಯಾಗಿದೆ. ಬೀದರ್ ಬಸವ ಕಲ್ಯಾಣದಲ್ಲೂ ಕೂಡ ಆಸ್ತಿ ಪತ್ತೆಯಾಗಿದೆ. ಕೆಜಿಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. ನಾಚಿಕೆ ಆಗ್ಬೇಕ್ರಿ. ಬಡಬಗ್ರದ ದುಡ್ಡನ್ನ ನುಂಗಿ ಆರಾಮಾಗಿ 5-6 ಕಡೆ ಮನೆಗಳನ್ನ ಮಾಡಿಕೊಂಡು ಜಮೀನುಗಳನ್ನ ತೆಗೆದುಕೊಂಡು ನೋಡಿ, ಅಲ್ಲಿ ಕಲಬುರಗಿ ಆಳಂದದಲ್ಲಿ 30 ಎಕರೆ ಜಮೀನು, ತಾವರೆಗೆರೆಯಲ್ಲೂ ಕೂಡ ಪ್ರತ್ಯೇಕ ಜಮೀನು. ಯಾರಿಗಪ್ಪ ಮಾಡ್ಬಿಟ್ಟು ಹೋಗ್ತಿದ್ಯಾ ನೀನು? ಹೋಗ್ಬೇಕಾದ್ರೆ ನಿನ್ನ ಹೆಂಡತಿ ಮಕ್ಕಳು ಅನುಭವಿಸ್ಬೇಕು ಹೊರತು ನೀನಂತೂ ಅನುಭವಿಸಕ್ಕಾಗಲ್ಲ. ಎಷ್ಟು ಬಡವರ ಜೀವವನ್ನ ಹಿಂಡಿ ಭ್ರಷ್ಟಾಚಾರ ಮಾಡಿದ್ದಂಥ ಅಷ್ಟೋ ಅಮೌಂಟ್ ಕೂಡ ಈಗ ಲೆಕ್ಕ ಕೊಡಬೇಕಾಗತ್ತೆ. ಚಿನ್ನಾಭರಣಗಳು, ಕೆಜಿಗಟ್ಲೆ ಚಿನ್ನಗಳು, ಬೆಳ್ಳಿಗಳು ಕೊಡಿ ಈಗ ಲೆಕ್ಕ ತಾಕತ್ತಿದ್ರೆ. ಅಪಾರ ಪ್ರಮಾಣದ ಪತ್ರಗಳು ಕೂಡ ಸಿಕ್ಕಿದೆ. ಇನ್ನೂ ಕೂಡ ಲಾಕರ್ ಕೀ ಸಿಕ್ಕಿಲ್ಲ. ಅದರಲ್ಲಿ ಇನ್ನೆಷ್ಟು ಬಚ್ಚಿಟ್ಟಿದ್ದಾರೋ ಏನೋ.